ಸ್ಟೇಟ್ಮೆಂಟ್ ಮಾಡಿದ್ರಿ ಒಂದು ಇಂಟರ್ವ್ಯೂ, ಊಟಕ್ಕೆ ಎಲೆ ರೆಡಿ ಆಗಿದೆ, ನನಗೆ ಅನ್ನ ಹಾಕೋದಿಲ್ಲ ಅಂತ. ಬಹುಶಃ ನಿಮಗೆ ಬೇಜಾರಿರ್ಬೋದಂದ್ರೆ ನನ್ನ ಕ್ಯಾಲಿಬರ್ಗೆ ತಕ್ಕಂಥ ಪಾತ್ರಗಳು ಸಿಗ್ತಾ ಇಲ್ವಲ್ಲ ಅಂತ. ಇಂಥ ಚಿತ್ರತಂಡಗಳು ಯಾವ ರೀತಿ ಪ್ಲಸ್ ಪಾಯಿಂಟ್ ಆಗ್ತದೆ? ಅಂದರೆ ಇದೆಲ್ಲ ಸರ್ಪ್ರೈಸ್. ಯೂಶಲಿ ಏನಾಗುತ್ತೆ, ಯಾವುದೋ ಒಂದು ದೊಡ್ಡ ಸಕ್ಸಸ್ ಸಿನಿಮಾ ಬಂದಾಗ ಆ ಟೀಮಲ್ಲೇ ನಮ್ಗೆ ಒಳ್ಳೆ ಪಾತ್ರ ಸಿಗೋದು ಅಂತ ಹ್ಯೂಮನ್ ಸೈಕಾಲಜಿ ಆ ಥರ ಇರುತ್ತೆ. ಇದು ಹೆಂಗೆ ಅಂದರೆ, ಒಂದು ಮಾಮೂಲು ನಾನು ಅವಾಗಲೇ ಆನೆಸ್ಟಾಗಿ ಹೇಳಿದೆ, ಪೊಲೀಸರು ಅಂತ ಹೇಳಿದ್ರು, ತುಂಬ ಶೇಡ್ಸ್ ಇದೆ ಸರ್ ಅಂತಂದರು. ಸೊ ನಂಗೆ ತುಂಬ ಸ್ನೇಹಿತರು ಹೇಳ್ತಿರ್ತಾರೆ, ಜಾಸ್ತಿ ಪೊಲೀಸ್ ಮಾಡ್ತಿದ್ದೆ ಕಣ, ಬೇಡ ಡಿಪಾರ್ಟ್ಮೆಂಟ್ಗೆ ಸೇರಿಸ್ಕೊಂಡ್ಬಿಡ್ತಾರೆ ಅಂತ. ಬಟ್ ಇವತ್ತಿನ ಪೆಟ್ರೋಲ್ ರೇಟ್ ಜಾಸ್ತಿ ಮಾಡಿದ್ದಾರೆ, ಆಯಿಲ್ ರೇಟ್ ಜಾಸ್ತಿ ಮಾಡಿದ್ದಾರೆ, ಜೀವನ ಮಾಡಬೇಕಲ್ಲ. ಸೊ ಕಲಾವಿದರು ಉಳಿಬೇಕು, ಒಳ್ಳೆ ಸಿನಿಮಾ ಸಿಗಬೇಕು ಅಂದರೆ ಕೆಟ್ಟ ಸಿನಿಮಾಗಳು ಮಾಡ್ಕೊಂಡು ಒಳ್ಳೆ ಸಿನಿಮಾವ್ರಿಗೆ ಹೋಗ್ಬೇಕಲ್ಲ ಜೊತೆಗೆ. ಸೊ ಹಂಗಾಗಿ ನಾನು ಮಾಡಲೇಬೇಕಾಗುತ್ತೆ. ಸೊ ಅದು ಹೋದಾಗ ನನಗೆ ಸರ್ಪ್ರೈಸ್ ಆಗಿದ್ದೇ ಫಸ್ಟ್ ಮೇಕಪ್ ಸ್ಟಾರ್ಟ್ ಮಾಡಿದಾಗ ನನ್ನ ಫುಲ್ ಸ್ಕಿನ್ ಟೋನೇ ಚೇಂಜ್ ಮಾಡಕ್ಕೆ ಕೊಟ್ಟರು. ಸೊ ಆಮೇಲೆ ಅಂದ್ಕೊಂಡೆ ಇದು ಲುಕ್ ವೈಸ್ ಏನೋ ಮಾಡ್ತಾರೆ ಅಂತ. ಬಟ್ ಯಾವಾಗ ರಾಜೀವ್ ಸರ್ ಆ್ಯಕ್ಷನ್ ಕಟ್ ಹೇಳಿದ್ರು, ಅವಾಗ ನನಗೆ ಅನ್ನಿಸ್ತಾರೆ, ನೀವು ಹೇಳ್ದಂಗೆ ಕಾದಿದ್ದೆ ನಾನು ಕಾಯ್ತಿದ್ದೀನಿ ನಾನು ಒಳ್ಳೆ ಪಾತ್ರಕ್ಕೆ. ಅದು ಅಪರೂಪಕ್ಕೆ ಸಿಗೋದು ಗೊತ್ತಿಲ್ಲ ನನಗೆ. ಈಗ ಎಷ್ಟೋ ಜನ ಸ್ನೇಹಿತರಿಗೆ ಸಿಗ್ತಾನೆ ಇರುತ್ತೆ, ಕೆಲವರಿಗೆ ಸ್ವಲ್ಪ ಲೇಟಾಗಿ ಸಿಗ್ಬೋದು. ಬಟ್ ಆ ಥರದೊಂದು ಪಾತ್ರ ಈ ಸಿನಿಮಾದಲ್ಲಂತೂ ಇದೆ. ಯಾಕೆಂದ್ರೆ ನಾನು ಮಾಡಿದ 4 ದಿನ ಕೆಲಸದಲ್ಲೇ ನನಗೆ ಅರ್ಥ ಆಯಿತು. ಇನ್ನೂ ಒಂದು 10-15-20 ದಿನ ಇದೆ ಬಾಕಿ. ಸೊ ಆ ಥರದ್ದೊಂದು ಪಾತ್ರ ಇದು ಅನ್ಸುತ್ತೆ. ಊಟಕ್ಕೆ ಒಳ್ಳೆ ಊಟ ಕೊಟ್ಟಿದ್ದಾರೆ ಸರ್ ಅಂತ ಹೇಳ್ಬೋದು. ಕಾಯ್ತಾ ಇದ್ದೆ, ಅಷ್ಟಿತ್ತು ನೋಡ್ಬೋದು. ಸರ್ ಅದಕ್ಕಿಂತ ಗುಡ್ ನ್ಯೂಸ್ ಇನ್ನೊಂದಿಲ್ವಲ್ಲ ಸರ್, ಕನ್ನಡದ ಸಿನಿಮಾ ಅಲ್ಲಿವರೆಗೂ ತಲುಪಿದೆ ಅಂದ್ರೆ ಖಂಡಿತ ನಾವು ಕನ್ನಡಿಗರು ಹೆಮ್ಮೆ ಪಡುವಂತ ವಿಷಯನೇ. ಸೊ ನಮ್ಮ ಚಿಕ್ಕ ಸಿನಿಮಾನ ಆ ರೀತಿ ರಿಸೀವ್ ಮಾಡಿದ್ರೆ ಅಂದ್ರೆ ನಿಜವಾಗ್ಲೂ ಹೆಮ್ಮೆ ಆಗುವಂತ ವಿಷಯ. ಥ್ಯಾಂಕ್ ಯು ಸೋ ಮಚ್ ಸರ್. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.